ಹಜ್ಜಿಗೆ ಆಹ್ವಾನಿಸ್ತಾ ಇದ್ದಾರೆ ಅನ್ನುವ ಕರೆ ಯಾವಾಗ ಬಂತು? ಸೌದಿ ದೊರೆ ಇವರ ಹಜ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟಿದೆ ಅಂತ ನನಗೆ ಒಂದು ಮಾಹಿತಿ ಕೊಟ್ಟರು ಅವರು. ನಿಮ್ಮ ಮನೆಯವರು ಹೇಗೆ ರಿಯಾಕ್ಷನ್ ಮಾಡಿದ್ರು ಈ ಕರೆ ಬಂತು ಅಂತ ಹೇಳಿ? ನಿಮ್ಮ ಮನೆಯವರಲ್ಲಿ ಯಾರಲ್ಲಿ ಫಸ್ಟ್ ಆಗಿ ಹಂಚ್ಕೊಂಡ್ರಿ? ಹಾಲಿಡೇ ಇನ್ ಅಂತ ಒಂದು ಹೋಟೆಲ್, 5 ಸ್ಟಾರ್ ಹೋಟೆಲ್, ಅಲ್ಲಿ ಇಡೀ ಬಿಲ್ಡಿಂಗ್ ಅನ್ನೇ ಕಂಪ್ಲೀಟ್ ಅಲಂಕಾರ ಮಾಡಿದರು. ಒಬ್ಬೊಬ್ಬರಿಗೆ 2-3 ಜನರಾಗಿ ಸೇವಕರಿದ್ದರು. ಓಹೋ, ಹೌದಾ? ಅಷ್ಟೊಂದು ಫೆಸಿಲಿಟಿ ಇತ್ತು. ನನಗೆ ಇಲ್ಲಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಮಂಗಳೂರಿಗೆ ಬರುವ ಹೋಟೆಲ್ ಮತ್ತೆ ಫ್ಲೈಟ್ ಖರ್ಚಿ ಬಿಟ್ರೆ ಸೌದಿ ಅರೇಬಿಯಾದಲ್ಲಿ ಒಂದೇ ಒಂದು ರಿಯಾಲನೇ ಖರ್ಚಾಗ್ಲಿಲ್ಲ. ಇಂಥ ರಾಯಲ್ ನಿಮಗೆ ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಗೆ ಅನುಭವಿಸಿದ್ರಿ ಅಂತ? ವಾಟ್ಸಪ್ ಮೆಸೇಜ್ ಮೊನ್ನೆ ಮಾಡಿದರು, ನೀನು ಹೋಗಿ ತಲುಪಿದ್ಯಾ, ನಾವು ತಲುಪಿದ್ದೇವೆ ಅಂತೆಲ್ಲ ಹೇಳಿ. ಸೋಫಾ ಕಮ್ ಬೆಡ್ ಆ ವ್ಯವಸ್ಥೆ, ಒಂದು 3-4 ಮಾಡಿದಷ್ಟು ಒಂದು ವಿಶಾಲವಾದಂಥ ಟಾಯ್ಲೆಟ್ಸ್ಗಳು, ಯಾವುದು ಕಷ್ಟ ಆಗದಾಗೆ ಅಂದರೆ ನಮ್ಮನ್ನು ಅಷ್ಟೊಂದು ಆತಿಥ್ಯ ಚೆನ್ನಾಗಿ ನೋಡಿದ್ದಾರೆ. ಹಾರ್ಟ್ಲಿ ನಿಮ್ಮನ್ನು ಪ್ರೀತಿಸಿದ್ದಾರೆ. ವೀಕ್ಷಕರೇ, ಪ್ರತಿ ಹಜ್ ಸೀಸನ್ನಲ್ಲೂ ಸೌದಿ ದೊರೆ ಜಗತ್ತಿನ ವಿವಿಧ ಭಾಗಗಳಿಂದ ಅತಿಥಿಗಳನ್ನು ಆಯ್ಕೆ ಮಾಡ್ತಾರೆ. ಈ ಆಯ್ಕೆ ಮಾಡಿದ ಅತಿಥಿಗಳನ್ನು ಹಜ್ ಕರ್ಮ ನಿರ್ವಹಿಸುವುದಕ್ಕಾಗಿ ತನ್ನ ವಿಶೇಷ ಅತಿಥಿಗಳಂತೆ ಸೌದಿಗೆ ಆಹ್ವಾನಿಸ್ತಾರೆ. ತಮ್ಮದೇ ಖರ್ಚಿನಲ್ಲಿ ಪ್ರತಿಯೊಂದನ್ನು ತಾವೇ ಖರ್ಚು ಮಾಡಿ ಈ ಎಲ್ಲ ಅತಿಥಿಗಳನ್ನು ಸೌದಿಗೆ ಆಹ್ವಾನಿಸಿ ಅವರ ಹಜ್ ಕರ್ಮವನ್ನು ನಿರ್ವಹಿಸುವ ಮೇಲ್ನೋಟವನ್ನು ವಹಿಸ್ಕೊಳ್ತಾರೆ. ಈ ಬಾರಿ ಸೌದಿಗೆ ಜಗತ್ತಿನ ವಿವಿಧ ಭಾಗಗಳಿಂದ 3,000ದಷ್ಟು ಅತಿಥಿಗಳು ಆಹ್ವಾನಿತರಾಗಿದ್ದರು. ಅವರು ಅಲ್ಲಿಗೆ ಬಂದಿದ್ದರು. ಈ 3,000 ಆಹ್ವಾನಿತ ಅತಿಥಿಗಳಲ್ಲಿ 30 ಮಂದಿ ಭಾರತೀಯರು. ಆ 30 ಮಂದಿಯಲ್ಲಿ ಒಬ್ಬರು ಮಂಗಳೂರಿನ ಪಾಂಡೇಶ್ವರದ ಸಫ್ವಾನ್ ಜುನೈದ್ ಎಂಬವರು. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಇವರು ನೀಡಿದ ಕೊಡುಗೆಗಳನ್ನು ಪರಿಗಣಿಸಿ ಈ ಆಯ್ಕೆಯನ್ನು ಮಾಡಲಾಗಿತ್ತು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ಳುವುದೇ ಈ ಕಾರ್ಯಕ್ರಮದ ಉದ್ದೇಶ. ಸಫ್ವಾನ್ ಜುನೈದ್ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಈ ಕರೆ, ನಿಮ್ಮನ್ನು ಸೌದಿ ದೊರೆ ಅತಿಥಿಯಾಗಿ ಹಜ್ಜಿಗೆ ಆಹ್ವಾನಿಸ್ತಾ ಇದ್ದಾರೆ ಅನ್ನುವ ಕರೆ ಯಾವಾಗ ಬಂತು ಮತ್ತು ಆ ಕರೆ ಬಂದಾಗ ನಿಮಗೆ ಏನು ಅನಿಸ್ತು ಅಂತ? ಕಳೆದ ತಿಂಗಳು ಮೇ 13ರಂದು ಮಧ್ಯಾಹ್ನ ಸುಮಾರು ಒಂದು 2:30 ಅಷ್ಟರ ಹೊತ್ತಿಗೆ ನನಗೆ ಸೌದಿ ರಾಯಭಾರ ಕಚೇರಿಯಿಂದ ನನಗೆ ಮೊಬೈಲಲ್ಲಿ ನನಗೆ ಕರೆ ಬಂತು ಅವರ ಅಧಿಕಾರಿಯಿಂದ, ಡೆಲ್ಲಿಯಲ್ಲಿರುವ ಸೌದಿ ರಾಯಭಾರ ಕಚೇರಿಯಿಂದ. ನನಗೆ ಮೇ 13 ಅಂದು ನನಗೆ ಮಧ್ಯಾಹ್ನ ಒಂದು 2:30 ಅಷ್ಟರೊತ್ತಿಗೆ ನನಗೆ ಅವರ ಎಂಬಸಿಯಿಂದ ಅವರ ಅಧಿಕೃತ ನಂಬರಿಂದ ನನಗೆ ಕರೆ ಬಂತು. ರಾಯಭಾರಿಯ ಕರೆ ಮಾಡಿದ್ರು? ರಾಯಭಾರಿಯಿಂದ ಕರೆ ಬಂತು. ರಾಯಭಾರಿ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅವರು? ಅಂದ್ರೆ ಅವರ ಅಧಿಕಾರಿ ನಮ್ಮ ಭಾರತ ದೇಶದವರೇ. ಅವರ ಅಂದ್ರೆ ಅಸಿಸ್ಟೆಂಟ್, ಅಂದ್ರೆ ನಮ್ಮ ಲೋಕಲ್ ಭಾಷೆ ಗೊತ್ತಿದ್ದವ್ರು ಬೇಕಲ್ಲ ಅಲ್ಲಿ. ಸೊ ಅವರ ಅಟ್ಯಾಚ್ ಅಂತ ಇದ್ದೆ ಅದರಲ್ಲಿ. ಎಂಬಸಿಡರಿಗೆ ಒಂದು ಅಟ್ಯಾಚ್ ಅಂತ ಇದೆ, ಇಸ್ಲಾಮಿಕ್ ಅಫೇರ್ಸ್, ಎಕನಾಮಿಕ್ ಅಫೇರ್ಸ್ ಅಂತ. ಸೊ ಇಸ್ಲಾಮಿಕ್ ಅಂಡ್ ದಾವಾ ಅಫೇರ್ಸ್ ಇದು ಅಟ್ಯಾಚ್ ಇದು ಅವರ ಒಂದು ಸೆಕ್ರೆಟರಿ ನನಗೆ ಕರೆ ಮಾಡಿದರು. ಏನು ಹೇಳಿದ್ರು? ಸಫಾನ್ ಅವರು ಅಂತ ವಿಚಾರಿಸಿದರು. ಹೌದಂದೆ, ಶುಭಾಶಯ ಹೇಳಿದರು. ನೀವು ಈ ಸಲದ ಸೌದಿ ದೊರೆ ಇವರ ಹಜ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟಿದೆ ಅಂತ ನನಗೆ ಒಂದು ಮಾಹಿತಿ ಕೊಟ್ಟರು ಅವರು. ನಾನು ಹೇಳಿದೆ ಅಲ್ಹಮ್ದುಲಿಲ್ಲಾಹ್ ಅಂತ ಅವರಿಗೆ ಎಲ್ಲ ಸ್ತುತಿಯಲ್ಲಿ ಅವರಿಗೆ ಸಹ ಒಂದು ಧನ್ಯವಾದ ಹೇಳಿದೆ ನಾನು. ಮತ್ತೆ ಹೇಳಿದ್ರು, ಓಕೆ ನೀವು ತಯಾರಾಗಿರಿ, 27 ತಾರೀಕಿಗೆ ಬೆಳಿಗ್ಗೆ ಅಂದರೆ ಮೇ ನೀವು ನವದೆಹಲಿ 10:30 ಗಂಟೆಗೆ ಸರಿಸುಮಾರು ನೀವು 10:30 ಗಂಟೆಗೆ ನಮ್ಮ ರಾಯಭಾರಿ ಕಚೇರಿಯಲ್ಲಿ ಹಾಜರಿರಬೇಕಂತ ಹೇಳಿದರು. ಅಲ್ಲಿಂದ ನಿಮ್ಮ ಏನೆಲ್ಲ ಹೋಗುವ ವ್ಯವಸ್ಥೆ ಇದೆ ಅದನ್ನೆಲ್ಲ ನಿಮಗೆ ಅಲ್ಲಿ ನಿಮಗೆ ಮಾಹಿತಿ ಕೊಡಲಾಗುತ್ತದೆ. ಆಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತದೆ ಅಂತ ನನಗೆ ಅವರೊಂದು ಮಾಹಿತಿ ಕೊಟ್ಟರು. ಆವಾಗ ನಾನು ವಿಚಾರಿಸಿದ 27ಕ್ಕೆ ಬಂದರೆ ನಾವು ಯಾವಾಗ ದೆಹಲಿಯಿಂದ ನಮ್ಮ ಪ್ರಯಾಣವನ್ನು ಬೆಳೆಸ್ತೇವೆ ಸೌದಿಗೆ ಅಂತ. ಅದಕ್ಕೆ ಹೇಳಿದ್ರು ಮರುದಿನ 28 ತಾರೀಕಿಗೆ ಬೆಳಿಗ್ಗೆ 11:30 ಗಂಟೆಗೆ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟಿಂದ ವಿಮಾನದಿಂದ ನಿಮ್ಮ ಪ್ರಯಾಣವನ್ನು ಸೌದಿಗೆ ಪ್ರಾರಂಭವಾಗುತ್ತೆ ಅಂತ ಹೇಳಿದರು. ಮತ್ತೆ ಹೇಳಿದ್ರು, ಬರುವಾಗ ನೀವು ಒಂದು ಮೆಂಜಿನಿಟಿಸ್ ಒಂದು ವ್ಯಾಕ್ಸಿನ್ ಇರ್ತದಲ್ಲ ಹಜ್ಜಿಗೆ, ಅದೊಂದು ತೆಗೆದು ಸರ್ಟಿಫಿಕೇಟ್ ಮಾಡಿ ಮತ್ತೆ ಒಂದು ಗೌರ್ಮೆಂಟ್ ಡಾಕ್ಟ್ರಿಂದ ಒಂದು ಫಿಟ್ನೆಸ್ ಸರ್ಟಿಫೈಡ್ ಮಾಡಿ ಇಡು, ಅಷ್ಟೇ ಸಾಕು ಅಂತ. ಮತ್ತು ಇಲ್ಲಿ ಬಂದ ಮೇಲೇ ನಿಮ್ಮದು ವೀಸಾದ ಕಾಪಿ, ಟಿಕೆಟು, ಇನ್ನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಾವು ಇಲ್ಲಿ ನಿಮಗೆ ಎಂಬಸಿಗೆ ರಾಯಭಾರಿ ಕಚೇರಿಯಲ್ಲಿ ನಿಮಗೆ ನಾವು ಅದನ್ನು ಇಡಲಾಗುತ್ತದೆ ಅಂತ ನನಗೆ ಅವರು ಮಾಹಿತಿ ಕೊಟ್ಟರು ಸರ್. ಅಂದರೆ ಪಾಸ್ಪೋರ್ಟ್ ಇದೆಯಾ ಅಂತ ಏನು ಕೇಳಿಲ್ಲ?
ಅಲ್ಲ, ಪಾಸ್ಪೋರ್ಟು ಅಂದರೆ ಅದಕ್ಕಿಂತ ಮುಂಚೆ ಒಂದು ಕೆಲವು ತಿಂಗಳ ಮುಂಚೆ ನಾವು ಪಾಸ್ಪೋರ್ಟನ್ನು ನಾವು ಕಳಿಸಿರ್ತೇವೆ ಅವರಿಗೆ. ಅದು ಹೇಗೆ ನಿಮಗೆ, ಅಂದರೆ ಮೊದಲೇ ನಿಮಗೆ ಅದರ ಮಾಹಿತಿ ಇತ್ತಾ ಹೇಗೆ ಅಂತ? ನೀವು ಯಾಕೆ ಅವರಿಗೆ ಪಾಸ್ಪೋರ್ಟ್ ಕಳಿಸಿದ್ರಿ? ಏನು ಅಂದರೆ ಅದೇ ಕಳೆದ ವರ್ಷ ನಾನು ದೆಹಲಿ ಸೌದಿ ರಾಯಭಾರಿ ಕಚೇರಿಗೆ ಭೇಟಿ ಕೊಟ್ಟಿದ್ದೆ. ನಂದು ಒಂದು ಪರಿಚಯಸ್ಥರು ದೆಹಲಿಯಲ್ಲಿ, ಅಲ್ಲಿ ಎಂಬಸಿಯಲ್ಲಿ ರಾಯಭಾರಿ ಕಚೇರಿಯಲ್ಲಿ ಅವ್ರು ಅಟ್ಯಾಚ್ ಇದ್ದು ತುಂಬ ಒಂದು ಕ್ಲೋಸ್ ಆಗಿದ್ದರು. ಅಲ್ಲಿಂದ ಇದು ಶುರುವಾಯಿತು ನಮ್ಮ ಪ್ರೊಸೆಸ್. ಅಲ್ಲಿಂದ ಶುರುವಾಗಿದೆ ಪ್ರೊಸೆಸ್. ಅಂದರೆ ಅದು ಅನಿರೀಕ್ಷಿತ, ಅಂದರೆ ಅದು ಪ್ಲಾನ್ ಮಾಡಿ ಹೋದದಂತ ಏನೂ ಅಲ್ಲ. ಹೌದು ಹೌದು. ಅಲ್ಲಿ ಹೋದಾಗ ಅವರು ಅಟ್ಯಾಚನ್ನು ಪರಿಚಯ ಮಾಡಿಕೊಟ್ರು, ಮಾತುಕತೆ ಎಲ್ಲ ಆಯಿತು. ನಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ಕೇಳಿದರು, ಮಂಗಳೂರು ವಿಷಯ ಎಲ್ಲ ಕೇಳಿದರು. ನಾವು ಏನೆಲ್ಲ ಇದೆ ಅವರಿಗೆಲ್ಲ ಕೊಟ್ಟು ಅವರಿಗೆ ಸ್ವಲ್ಪ ಒಂದು ತೃಪ್ತಿಕರವಾಯಿತು ಅವರಿಗೆ ನಮ್ಮ ಮಾತಿನ ಇದರಲ್ಲಿ. ಆವಾಗ ಒಂದು ಅದೇ ವರ್ಷದಲ್ಲಿ ಅವರು ನನಗೆ ಒಂದು ಆಫರ್ ಕೊಟ್ಟರು, ಹೀಗೆ ನಮ್ಮದು ಇದೆ, ನಾವು ಅಂದರೆ ಈಗ ಸ್ವಲ್ಪ ಡಿಲೇ ಆಯಿತು ನೀವು ಬಂದಿದ್ದು, ನಮ್ದು ಅಂದರೆ ಎಲ್ಲ ಇದರಲ್ಲಿ ಕಲಿಸಿ ಆಯ್ತು ಇಲ್ಲಿಗೆ ಮಿನಿಸ್ಟ್ರಿಗೆ ರಿಯಾದಲ್ಲಿ. ಇನ್ನು ನೀವೊಂದು ಪರಿಗಣಿಸಲ್ಪಡ್ತದ ಇಲ್ಲ ಗೊತ್ತಿಲ್ಲ, ಕಲಿಸಿದಂದ್ರಲ್ಲಿ ಯಾವುದಾದ್ರೂ ಒಬ್ಬರು ಇನ್ನೊಬ್ಬರಿಗೆ ಹೇಳಿಕ್ಕಾಗಲ್ಲ, ಇನ್ನು ಸಮಯ ಉಂಟು 2 ತಿಂಗಳು, ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಪರಿಗಣಿಸ್ಬೋದು ಅಂತ ಹೇಳಿ ಆವತ್ತೇ ನನ್ನ ಬಗ್ಗೆ ಸ್ವಲ್ಪ ಅವರು ಇದಕ್ಕೆ ಹೇಳಿದರು, ನಿಮ್ಮನ್ನು ನಾವು ಇದು ಮಾಡ್ತೇವೆ ಅಂತ. ಆಯ್ತು, ನನಗೆ ಖುಷಿ ಆಯಿತು. ಅಲ್ಲಿಂದನೇ ನಾನು ಆ್ಯಕ್ಚುಲಿ ಪಾಸ್ಪೋರ್ಟು ಆವಾಗ ಕೊಂಡು ಹೋಗಿರಲಿಲ್ಲ, ನಾನು ಮನೆಗೆ ಕಾಲ್ ಮಾಡಿ ಇಲ್ಲಿಂದ ನನ್ನ ಭಾವನ ಹತ್ರ ಸ್ಕ್ಯಾನ್ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟೆ. ಅಲ್ಲಿ ಅದೇ ವರ್ಷ ಹೋಗಿತ್ತು ಆ್ಯಕ್ಚುಲಿ. ಬಟ್ ಆ ಟೈಮಲ್ಲಿ ಅಂದರೆ ನಂದು ಸ್ವಲ್ಪ ಎಲ್ಲ ಹೋದ್ಮೇಲೆ ಆಫ್ಟರ್ ಒಂದು 15 ದಿವಸ ನಂತರ ನಂದು ಇದು ಹೋಯಿತು ಅಪ್ಲಿಕೇಶನ್. ಸೊ ಅದನ್ನು ಆ ವರ್ಷ ಆಗಿಲ್ಲ. ಸೊ ಆಮೇಲೆ ನಾನು ಅಲ್ಲನ ಮೇಲೆ ಭರವಸೆ ಇಟ್ಟು ದುವಾ ಮಾಡ್ತಾ ಇದ್ದೆ ಅಷ್ಟೇ. ಈ ಸಲ ಒಂದು ಕಾಲ್ ಬಂತು, ಸರ್ಪ್ರೈಸ್ ಕಾಲ್ ಒಂದು. ಹೌದು, ನನ್ನ ಡೀಟೇಲ್ಸ್ ಎಲ್ಲ ಅಲ್ಲಿ ಇತ್ತಲ್ಲ ಹೋದ ವರ್ಷ ಕೊಟ್ಟಂಥದ್ದು. ಸೊ ನಿಮ್ಮ ಮನೆಯವರು ಹೇಗೆ ರಿಯಾಕ್ಷನ್ ಮಾಡಿದ್ರು ಈ ಕರೆ ಬಂತು ಅಂತ ಹೇಳಿ? ನೀವು ಮನೆಯವರಲ್ಲಿ ಯಾರಲ್ಲಿ ಫಸ್ಟ್ ಆಗಿ ಹಂಚ್ಕೊಂಡ್ರಿ, ನನಗೆ ಹೀಗೆ ಕರೆ ಬಂದಿದೆ, ನಾನು ಹಜ್ಜಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಯಾರಲ್ಲಿ ಕರೆ ಹಂಚ್ಕೊಂಡ್ರಿ? ಅಲ್ಲ, ನಾನು ಕಾಲ್ ಬರುವಾಗ ನನ್ನ ಒಂದು ಕ್ಲೈಂಟ್ ಆಫೀಸಲ್ಲಿ ಇದ್ದ ನಾನು ಅವ್ರ ಕಚೇರಿಯಲ್ಲಿ, ಅಲ್ಲಿ ಕಾಲ್ ಬಂತು. ಆಮೇಲೆ ಒಂದು 1/4 ಗಂಟೆ ನಂತರ ನಾನು ಮನೆಯವ್ರು ಕಾಲ್ ಮಾಡಿ ಹೇಳಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡೋ ಅಂತ ಹೇಳಿ ಸೀದಾ ನಾನು ಊಟ ಟೈಮ್ ಅಲ್ಲ ಮನೆಗೆ ಹೋಗುವನೆ ಹೋಗಿ ಬೆಲ್ ಮಾಡಿದೆ. ಅವಾಗ ಶಾಲೆಗೆ ರಜೆ ಇತ್ತು, ನನ್ನ ಮಕ್ಕಳು ಎಲ್ಲರೂ, ನನ್ನ ಎಲ್ಲ ಕುಟುಂಬಸ್ಥರು ಊಟಕ್ಕೆ ಕಾಯ್ತಿದ್ರಲ್ಲ ಒಂದೇ ಕಡೆ ಕೂತ್ಕೊಳ್ತಾ ಇದ್ರಲ್ಲಿ ಕೂರ್ತಾ ಇದ್ರು. ನಾನು ಹೋಗಿ ಈ ವಿಚಾರ ತಿಳಿಸಿದೆ. ಎಲ್ಲ ಅಲ್ಹಮ್ದುಲಿಲ್ಲಾಹ್, ನಿಮ್ಮ ಒಂದು ನಿಯತ್ತಿತ್ತು ಇದರಲ್ಲಿ ಹೋಗ್ಬೇಕಂತ, ಅಲ್ಲ ಅನ್ನೋದನ್ನು ಪೂರ್ತಿಗೊಳಿಸಿದಂತ ಅಲ್ಲನಿಗೆ ಸ್ತುತಿ ಅರ್ಪಿಸಿದ್ರು ಮಕ್ಕಳೆಲ್ಲ ಸೇರಿ. ನೀವು 13ರಂದು ಕಾಲ್ ಬಂದಿದೆ. 27ರಂದು ನೀವು ಹೌದು ಎಲ್ಲಿ ಮಂಗಳೂರಿನಿಂದ ಹೌದು ಡೆಲ್ಲಿಗೆ ಹೋದ್ರಿ. ನಾನು ಒಂದ್ ದಿವಸ ಮುಂಚೆನೆ ಹೋದೆ. ಅವಾಗ ವಿಪರೀತ ಮಳೆ ಇತ್ತಲ್ಲ, ಎಲ್ಲೂ ಫ್ಲೈಟ್ ಆಚೆಯಾಗಿ ಕ್ಯಾನ್ಸಲ್ ಆಗಿ ಮತ್ತೆಲ್ಲ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಒಂದ್ ದಿವಸ ಮುಂಚೆ 26 ತಾರೀಕಿಗೆ ನಾನು ಬೆಳಿಗ್ಗೆ 6:30 ಗಂಟೆಗೆ ಡೈರೆಕ್ಟ್ ಫ್ಲೈಟ್ ಇತ್ತು ಇಲ್ಲಿ ದೆಹಲಿಗೆ, ಅದರಲ್ಲೇ ಹೋದೆ ನಾನು. ನೀವು 27ರಂದು ಎಲ್ಲರೂ ರಾಯಭಾರ ಕಚೇರಿಯಲ್ಲಿ ಒಟ್ಟಾದ್ರೆ ಎಷ್ಟು ಮಂದಿ ಇದ್ರು ಅಲ್ಲಿ? ಅಲ್ಲಿ 30 ಮಂದಿ ಇದ್ರು ಸರ್. 30 ಮಂದಿ ಇದ್ರು. ಎಲ್ಲಿ ಅದರಲ್ಲಿ 3 ಮಹಿಳೆಯರಿದ್ರು. 3 ಮಹಿಳೆಯರಿದ್ರು. ಹೌದು, ಎಲ್ಲ ದೇಶದ ವಿವಿಧ ಭಾಗದಿಂದ ಇದ್ದರು. ಬಟ್ ನಮ್ಮ ಕರ್ನಾಟಕದಿಂದ, ಸೌತ್ ಇಂಡಿಯಾದಿಂದ 3 ಸ್ಟೇಟ್ ಹೇಳ್ಬೋದು, ಕರ್ನಾಟಕ, ಕೇರಳ ಮತ್ತೆ ತೆಲಂಗಾಣ. ಅದು ಬಿಟ್ಟು ತಮಿಳುನಾಡು ಆಗಲಿ ಬೇರೆ ಯಾವುದೇ ರಾಜ್ಯದಿಂದ ಇರಲಿಲ್ಲ. ಬಟ್ ಉತ್ತರ ಭಾರತದಲ್ಲಿ ಸಿಂಹಪಾಲು ಸಿಕ್ಕಿದಾಗೆ ಆಗಿದೆ ಎಲ್ಲ. ರಾಯಭಾರ ಕಚೇರಿ ದೆಹಲಿಯಲ್ಲಿ ಇರುವುದರಿಂದ ಬೇಗ ಅಲ್ಲಿಯ ಜನರನ್ನ ಪರಿಗಣಿಸ್ತಾರೆ. ಆಲ್ಮೋಸ್ಟ್ ಕೇರಳದಿಂದ 4 ಇದ್ರು. ಅದರಲ್ಲಿ ನಮ್ಮ ಮುಸ್ಲಿಂ ಲೀಗ್ ಇದು ರಾಜ್ಯಾಧ್ಯಕ್ಷರು ನಮ್ಮ ಪಾನಕಾಡ್ ಶಿಹಾಬ್ ತಂಗಲ್ ಅವರ ಮಗ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಅವರು ಮತ್ತೆ ಅವರ ಪತ್ನಿ ಇದ್ದರು. ಅವರ ರಾಜಕೀಯ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿದ್ದಾರೆ. ಮತ್ತೆ ಒಂದು KNM ಕೇರಳ ನಜರುಲ್ ಮುಜಾಹಿದೀನ್ ಅದರ ಪ್ರತಿನಿಧಿ ಉನೇಶ್ ಪಾಪನ್ಸೇರಿ ಅಂತ ಅವರದಂದ್ರೆ ಬೈನ ಇನ್ಸ್ಟಿಟ್ಯೂಟ್ ಇದೆ, ಇದರಲ್ಲಿ ಅವರು ಬಂದಿದ್ರು. ಮತ್ತೆ ವಿಸ್ಡಮ್ ಅದರದ್ದು ರಾಜ್ಯಾಧ್ಯಕ್ಷರಾದಂತ ಅಬ್ದುಲ್ ಲತೀಫ್ ಮದನಿ, ಇವರು 4 ಕೇರಳದಿಂದ. ಹೌದು, ಅದು 4 ವರ್ಷ ನನಗೆ ಪರಿಚಯಿಸ್ತರು, ಹಾಗಾಗಿ ನನಗೆ ಸುಲಭವಾಗಿ ಇದು ಮೇ 28ರಂದು ನೀವು ಅಲ್ಲಿಂದ ಪ್ರಯಾಣ ಬೆಳೆಸಿದ್ರಿ. ಅಲ್ಲಿಂದ ರಿಯಾದ್ಗೆ ಹೋದ್ರ? ಅಲ್ಲ, ಜಿದ್ದಾಕ್ಕೆ. ಹೌದು, ಜಿದ್ದಾದಲ್ಲಿ ನಿಮ್ಮನ್ನು ಹೇಗೆ ಸ್ವೀಕರಿಸಿದ್ರು? ಹೇಗೆ ನಿಮ್ಮ ಸ್ವಾಗತ ಹೇಗಿತ್ತು ಅಂತ? ಜಿದ್ದಾಗೆ ನಾವು ತಲುಪಿದ ತಕ್ಷಣ ಏರ್ಪೋರ್ಟಲ್ಲೇ ರಾಜರ ಪ್ರತಿನಿಧಿಗಳಂತ ನಮ್ಮ ಈ ಕಾರ್ಯಕ್ರಮದ DG ಡೈರೆಕ್ಟರ್ ಜನರಲ್ ಮುತೇಬ್ ಮೊಹಮ್ಮದ್ ಅಂತ ಅವರ ನೇತೃತ್ವದಲ್ಲಿ 4-5 ಅಧಿಕಾರಿಗಳಿದ್ದರು. ನಮ್ಮನ್ನು ಬರಮಾಡಿ
ಹೂಗುಚ್ಛವನ್ನು ನೀಡಿ, ಆಮೇಲೆ ಅಲ್ಲಿ ನಮಗೋಸ್ಕರನೇ ಒಂದು ಸೆಪರೇಟ್ ಇಮಿಗ್ರೇಷನ್ ಕೌಂಟರ್ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಏನಿಲ್ಲ, ಒಂದು 5 ನಿಮಿಷದಲ್ಲಿ ನಮ್ಮದು ಇಮಿಗ್ರೇಷನ್ ಕಾರ್ಯ ಮುಗಿದು ನಮಗೆ ಎಕ್ಸಿಟ್ ಆದ ತಕ್ಷಣ ನಮಗೆ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಬಸ್ ಅಂತ ಹೇಳ್ಬೋದು. ಅದದು ಸೀಟಿದು ಕವರ್ಸ ತೆಗೆಯೋದಿಲ್ಲ, ಆ ಪರಿಮಳ ಸಹ ಹೊಸತಿರ್ತದಲ್ಲ, ಅಷ್ಟು ಬ್ರ್ಯಾಂಡ್ ನ್ಯೂ ಬಸ್ ನಮಗೆ ವ್ಯವಸ್ಥೆ ಮಾಡಿದರು ಮಕ್ಕಳಿಗೆ ಹೋಗ್ಲಿಕ್ಕೆ. ಅತಿಥಿ ತಕ್ಷಣ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ನಮ್ದು ಆತಿಥ್ಯ. ಕುಡಿಲಿಕ್ಕೆ ಎಷ್ಟು ಬೇಜಾನ್ ಬೇಕಾದಷ್ಟು ನಮಗೆ ಅವ್ರದ್ದು ವ್ಯವಸ್ಥೆ ಮಾಡ್ತಾ ಇದ್ರು ಬಸ್ಸಲ್ಲಿ. 1 ಗಂಟೆ ಪಯಣ ಉಂಟಲ್ಲ, ಹಾಗಾಗಿ ಅಲ್ಲಿಂದ ಎಲ್ಲಿಗೆ ಹೋದ್ರಿ? ಸೀದಾ ಮಕ್ಕದಲ್ಲಿ ನಮಗೆ ಒಂದು ಹರಮಿಂದ ಒಂದು 4-5 ಕಿಲೋಮೀಟರ್ ದೂರ ಹಾಲಿಡೇ ಇನ್ ಅಂತ ಒಂದು ಹೋಟೆಲ್, ಪಂಚದಾರ್ ಹೋಟೆಲ್, ಅದು 5 ಸ್ಟಾರ್ ಹೋಟೆಲ್. ಅಲ್ಲಿ ಇಡೀ ಬಿಲ್ಡಿಂಗ್ ಅನ್ನೇ ಕಂಪ್ಲೀಟ್ ಅಲಂಕಾರ ಮಾಡಿದರು ರಾಜರ ಆತಿಥ್ಯಗಳಿಗೆ ಅಂತ. ಅವರ ರಾಜರ ಮತ್ತೆ ಯುವರಾಜರ ಫೋಟೋ ಎಲ್ಲ ಹಾಕಿ ಅದೆಲ್ಲ ಬರೆದು ಅಲ್ಲಿ ಸಹ ನಾವು ಬಸ್ಸಿಂದ ಹೋಗುವಾಗ ಅಲ್ಲಿ ಸಹ ತುಂಬ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿದರು. ಹೂಗುಚ್ಛ ನೀಡಿ ಮತ್ತೆ ಅಲ್ಲಿದ್ದ ಟ್ರೆಡಿಷ್ನಲ್ ಗಾವ ಎಲ್ಲ ಕೊಟ್ಟು ಆಮೇಲೆ ಮಾಡಿ ನಮಗೆ ಅಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ನಮ್ಮನ್ನು ಮಾತುಕತೆ ಮಾಡಿ ನಮಗೆ ಪ್ರತಿ ರೂಮಲ್ಲಿ ಇಬ್ಬರ ಹಾಗೆ, ದೊಡ್ಡ ವಿಶಾಲವಾದಂಥ ರೂಮ್ ಅದು, ಒಂದು ರೂಮಲ್ಲಿ ಇಬ್ಬರ ಹಾಗೆ ನಮಗೆ ಅವರು ವ್ಯವಸ್ಥೆ ಮಾಡಿದ್ರು ಸರ್. ನೀವು ಅಲ್ಲಿಗೆ ಹೋದಾಗ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಜನರು ಅಲ್ಲಿ ಬಂದಿದ್ರಾ ಅಥವಾ ನೀವೇ ಮೊದಲು ಹೋದ್ರಾ? ಅಲ್ಲ, ನಾನು ನಮ್ಮ ಇದು ಟೈಮಿಂಗ್ಸಲ್ಲಿ ನಮ್ಮದೇ ಒಂದು ಬಸ್ಸಲ್ಲಿ ತಲುಪಿದ್ದು ನಾನು ಅಲ್ಲಿ ಕಂಡೆ. ಮತ್ತೆ ಆನಂತರ ಮೊದಲು ಸಹ ಬಂದಿದ್ದಾರೆ, ಆಮೇಲೆ ನಾವು ರೂಮ್ ಹೋಗಿದ ಮೇಲೆ ಸಹ ಬರ್ತಾ ಇದ್ರು ಕಂಟಿನ್ಯೂಸ್ ಬೇರೆ ಬೇರೆ ದೇಶದಿಂದ. ನಿಮಗೆ ಅವರ ಜೊತೆ ಮಾತಾಡೋದಕ್ಕೆ ಏನಾದರೂ ಅವಕಾಶ ಆಯಿತಾ? ಅಥವಾ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಎಂತೆಂಥವ್ರು ಬಂದಿದ್ದಾರೆ, ಅವರಲ್ಲಿ ಎಂತೆಂಥ ವಿಶಿಷ್ಟ ಪ್ರತಿಭೆಗಳಿದ್ದು, ಯಾವ ಕ್ಷೇತ್ರದಲ್ಲಿ ದುಡಿದವರು, ಇಂಥದ್ದನ್ನೆಲ್ಲ ಹುಡುಕಿದ್ದೀರಾ ಅಂತ? ಹೌದು, ನಾವಂದ್ರೆ ಅಲ್ಲಿ ಕೆಳಗೆ ಹೋಟೆಲ್ ಡೈನಿಂಗ್ ಹಾಲಲ್ಲಿ ನಾವು 3 ಟೈಮಲ್ಲಿ ಸಹ ನಾವು ಸೇರ್ತಾ ಇದ್ವಿ ಬೇರೆ ಬೇರೆ ದೇಶದಿಂದ ಊಟ ಮಾಡೋ ಸಮಯದಲ್ಲಿ. ಆಗ ನಮ್ಮ ಪಕ್ಕದಲ್ಲಿ ಕೂರ್ತಾ ಇರ್ತಾರಲ್ಲ ಟೇಬಲ್ ಅಲ್ಲಿ, ಹತ್ತಿರದಲ್ಲಿರುವಂತರ ತರ ಸಹ ನಾನು ಮಾತಾಡಿದೆ ಅಲ್ಲಿ. ಅದರಲ್ಲಿ ಒಬ್ಬರು ನಮ್ದು ಮೊರೊಕೊ ದೇಶದ್ದು ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಇದ್ರೀಸ್ ಅಂತ. ಹೌದು, ಅವರು ತುಂಬಾ ಆತ್ಮೀಯತೆಯಾಗಿ ನನ್ನ ಹತ್ರ ಒಂದು ಮಾತಾಡ್ತಾ ಇದ್ರು. ಮತ್ತೆ ನಾವು ಈಗ ಸಹ ಟಚ್ ಅಲ್ಲಿ ಇದ್ದೇವೆ. ವಾಟ್ಸಪ್ ಮೆಸೇಜ್ ಮೊನ್ನೆ ಮಾಡಿದ್ರು, ನೀನು ಹೋಗಿ ತಲುಪಿದ್ಯಾ, ನಾವು ತಲುಪಿದ್ದೇವೆ ಅಂತೆಲ್ಲ ಹೇಳಿ ಟಚ್ ಅಲ್ಲೇ ಇದ್ದಾರೆ ಅವರು. ಆಮೇಲೆ ಮೊರೊಕೊದು ಮತ್ತೊಂದು ದೊಡ್ಡ ಒಂದು ಮೀಡಿಯಾ ಮ್ಯಾಗ್ನೆಟ್ ಹೇಳ್ಬೋದು, ಅದರದ್ದು ಸಹ ಒಂದು MD ಸಿಕ್ಕಿದರು. ಈಗ ಬೇರೆ ಬೇರೆ ದೇಶದೆಲ್ಲ ಉನ್ನತ ಅಧಿಕಾರಿಗಳು ಮತ್ತೆ ರಾಜಕೀಯ ನೇತಾರರು, ಮಂತ್ರಿಗಳು ಎಲ್ಲರಿದ್ದರು. ಬೇರೆ ಅವರ ಅಭಿಪ್ರಾಯಗಳು, ಅವರ ಅನುಭವಗಳು ಏನಾದರೂ ನಿಮ್ಮ ಜೊತೆ ಹಂಚಿಕೊಂಡ್ರ? ತಮ್ಮ ದೇಶ ಹೀಗಿದೆ ಅಥವಾ ಇಂಥ ಏನಾದರೂ ವಿಚಾರಗಳೇನಾದರೂ ಹಂಚಿಕೊಂಡ್ರ? ಅಂದರೆ ಒಂದು ನಮ್ಮ ಈ 3000ರಲ್ಲಿ 1300ರಷ್ಟು ಫೆಲೆಸ್ತೀನ್ ಗಲ್ಲಿಗೆ ಅವರಿಗೆ ವಿಶೇಷವಾಗಿ 1300 ಮಂದಿ ಫೆಲೆಸ್ತೀನಿಗಳಿತ್ತು ಈ 3000ದಲ್ಲಿ. ಓಹೋ, ಅವರ ಜೊತೆಗೆ ಏನಾದರೂ ಮಾತಾಡಿದ್ರಾ? ಗಾಜಾದ ವಿಷಯದ ಬಗ್ಗೆ ಏನಾದರೂ ಮಾತಾಡಿದ್ರಾ? ಅದರಲ್ಲಿ ಒಬ್ಬರು ಹಿರಿಯ ಸರ್ಜನ್ ಅವರು, ಡಾಕ್ಟ್ರು, ಅವರು ಸಿಕ್ಕಿದ್ರು. ಅವರ ಅನುಭವ ಸ್ವಲ್ಪ ಹಂಚಿದ್ರು. ಅವರು ಪಟ್ಟಂತ ಕಷ್ಟ 8 ವರ್ಷ ಅವರನ್ನು ಬಿಸಿಲಲ್ಲಿ ಜೈಲಲ್ಲಿ ಇಟ್ಟಿದ್ರಂತೆ. ಅದೆಲ್ಲ ವಿಷಯ ಸ್ವಲ್ಪ ಅಲ್ಲ. ಅಂದ್ರೆ ಸಮಸ್ಯೆ ಅಂದ್ರೆ ಈ ಅವರ ಹತ್ರ ಕೆಲವರಿಗೆ ನಮ್ಮ ಇಂಗ್ಲಿಷ್ ಬರಲ್ಲ, ನಮ್ಗೆ ಅರಬಿಕ್ ಬರಲ್ಲ. ಇದು ಈ ಭಾಷೆ ಸಮಸ್ಯೆದಲ್ಲಿ ನಮ್ಗೆ ಜಾಸ್ತಿ ಹೆಚ್ಚಾಗಿ ಮಾತುಕತೆ ಆಗಿಲ್ಲ. ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವ್ರ ಹತ್ರ ನಾವು ಆದಷ್ಟು ಸ್ವಲ್ಪ ಮಾತುಕತೆ ಮಾಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ನಮ್ದು ಈ ಕಾರ್ಯಕ್ರಮದ್ದು ರಾಜರ ಪ್ರತಿನಿಧಿ DG ಡೈರೆಕ್ಟರ್ ಜನರಲ್ ಮುತ್ತೇಬ್ ಅಂತ, ಅವರಿಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದೆ, ಉರ್ದು ಸಹ ಚೆನ್ನಾಗಿ ಗೊತ್ತಿದೆ. ಅವರಂದ್ರೆ ಏಷ್ಯಾ ನಮ್ಮ ಎಲ್ಲ ರಾಯಭಾರಿ ಕಚೇರಿಯಲ್ಲಿ ಅವರು ಸರ್ವಿಸ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಅವರಿಗೆ ಉರ್ದು ಹಿಂದಿ ಸಹ ಅವರಿಗೆ ಸ್ವಲ್ಪ ಗೊತ್ತಿದೆ. ಹಾಗೆ ಅದರಿಂದ ನಮ್ಗೆ ತುಂಬಾ ಉಪಕಾರ ಆಯ್ತು ನಮ್ಮ ಎಲ್ಲ ವಿಷಯದಲ್ಲಿ ಮಾಹಿತಿ ತೆಗೀಲಿಕ್ಕೆ ಅವರಿಂದ. ಆಮೇಲೆ ನಮ್ದು ಏನು ಇದ್ರೆ ಅವರು ತಿಳಿಸ್ಲಿಕ್ಕೆ ಇಂಗ್ಲಿಷ್ ಅವರು ಹಿಂದಿ ಉರ್ದು ಗೊತ್ತಿರೋದ್ರಿಂದ ಅದು ಭಾರಿ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನಮಗೆ ಎಲ್ಲ ಅತಿಥಿಗಳಲ್ಲಿ ನಮ್ಮ ಭಾರತ ದೇಶದಿಂದ ಹೋದವರಿಗೆ. ಎಸ್, ನೀವು ಇಲ್ಲಿಂದ ಸೌದಿಗೆ ಹೋದ್ರಿ, ಅಲ್ಲಿ ಹೋಟೆಲ್ ನಿಂತ್ರಿ. ನಿಮಗೆ ಇನ್ನು ಹಜ್ ನಿರ್ವಹಿಸುವ ಸಂದರ್ಭದಲ್ಲಿ ಅರಫಾ ಇದೆ, ಮಿನಾ ಇದೆ, ಮುಸ್ದಲಿಫಾ ಇದೆ, ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಎಲ್ಲರ ಜೊತೆ ಇದ್ರ ಅಥವಾ ನಿಮಗೂ ಅಲ್ಲಿಯೂ ಕೂಡ ವಿಶೇಷ ಆದರ ಆತಿಥ್ಯ ಇತ್ತ ಅಂತ? ಅಲ್ಲಿ ವಿಶೇಷ ಆದರ ಆತಿಥ್ಯ ಇತ್ತು ಸರ್ ನಮಗೆ. ಹೇಗೆ, ನೀವು ಎಲ್ಲರ ಜೊತೆಗೆ ಇರಲಿಲ್ಲ? ಇಲ್ಲ, ತವಾಫ್ ಒಟ್ಟಿಗೆ ಇತ್ತು. ಅಲ್ಲಿಗೆ ಏನು ಇದಿಲ್ಲ. ಆ ಬಳಿಕ ಮುಸ್ದಲಿ ಇದು ಅರಫಾದಲ್ಲಿ ನಾವು 28ಕ್ಕೆ ಹೋಗಿ ಮುಟ್ಟುವಾಗ ಆಲ್ಮೋಸ್ಟ್ ಒಂದು ಮಗರಿಬ್ ಸಮಯ ಆಗಿತ್ತು ಅವಾಗ. ಮತ್ತೆ ನಾವೆಲ್ಲ ಜರ್ನಿ ಮಾಡಿ ಹೋಗಿದ್ವಲ್ಲ, ಸ್ವಲ್ಪ ಟ್ರಾವೆಲಿಂಗ್ದು ಇದಿತ್ತು, ನಮಗೆ ಸುಸ್ತಿತ್ತು. ಸೊ ನಾವು ಅವತ್ತು ಏನು ರೂಮಿಂದ ಹೋಗಿಲ್ಲ, ಡಿನ್ನರ್ ಮಾಡಿ ಮಲಗಿದ್ವಿ. ಆಮೇಲೆ ಮರು ದಿವಸ ಫಜ್ರ್ ನಮಾಜ್ಗೆ ಅಂದರೆ 24 ಗಂಟೆ
ಆ ಎಲ್ಲ ಅತಿಥಿಗಳಿಗೆ ಬಸ್ ಪ್ರತಿ ನಿಮಿಷಕ್ಕೂ ಅಲ್ಲಿಂದ ಹರಮಿಗೆ ಅಂದ್ರೆ 4 ಕಿಲೋಮೀಟರ್ ಉಂಟಲ್ಲ. ಮತ್ತೆ ನಮ್ದು ಬಸ್ಸಲ್ಲಿ ರೆಡಿ ಇರುತ್ತೆ, ಬಸ್ ರೆಡಿ ಇರುತ್ತೆ, ಎಲ್ಲ ಅದರದ್ದು ಅತಿಥಿ ಅಂತ ಬರೆದು ಆ ರಾಜರದ್ದು ಆ ಸ್ಟಿಕ್ಕರ್ ಇರ್ತದೆ ಅದರಲ್ಲಿ. ಅದು ಯಾಕೆಂದ್ರೆ ನಮಗೆ ಹರಮಿಗೆ ಹೋಗ್ಲಿಕ್ಕೆ ಯಾವ್ದು ಅಡಚಣೆ ಇಲ್ಲದ ಹಾಗೆ, ಪೊಲೀಸ್ನವ್ರು ನಿಲ್ಲಿಸಲ್ಲ. ಡೈರೆಕ್ಟ್ ಹರಮ್ದು ಒಂದು ಈ ಸೈಡ್ ಗೇಟ್ ಶಾ ಬ್ಯಾಮೇರ್ ಗೇಟ್ ಅಂತ ಹೇಳಿದೆ, ಬರೀ ಒಂದು 500 ಮೀಟರ್ ಅಷ್ಟೇ ನಮಗೆ ಬಸ್ ನಿಲ್ದಾಣದಿಂದ ಹರಮಿಗೆ. ಅದು ನಮಗೆ ಲಾಸ್ಟ್ವರೆಗೆ ಸಿಕ್ತು. ಬೇರೆಲ್ಲ ಬಸ್ಸಿಗೆ 1 ವಾರ ಮುಂಚೆನೆ ಅಲ್ಲಿ ಅಷ್ಟರ ಹತ್ತಿರ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಧಿಕಾರಿಗಳು. ನಮ್ಮ ಬಸ್ಸಿಗೆ ಬಿಡ್ತಾ ಇದ್ರು, ಅಲ್ಲಿವರೆಗೆ ನಮಗೆ ಅವಕಾಶ ಇತ್ತು. ನಮ್ಗೆ ಒಂದು ID ಕಾರ್ಡ್ ಕೊಟ್ಟಿದ್ರು, ಅದರಲ್ಲಿ ಸಹ ರಾಜದ ಇದು ಅತಿಥಿ ಅಂತ ಸೀಲ್ ಇದೆ. ಅದರಿಂದ ಸಹ ನಮ್ಗೆ ತುಂಬಾ ಈಸಿ ಆಯ್ತು ಎಲ್ಲ ವಿಷಯದಲ್ಲಿ. ನಮ್ಗೆ ಎಲ್ಲಿ ಸಹ ಯಾವ ಗೇಟ್ ಎಂಟ್ರಿ ಆಗ್ಲಿ ಯಾವುದಕ್ಕೆ ಸಹ ನಮಗೆ ಅಡೆತಡೆ ಇರಲಿಲ್ಲ ದೇವರಿಂದ. ಅರಫಾದಲ್ಲಿ ಕೂಡ ಹಾಗೆ ಇದ್ರು, ನೀವು ಬೇರೆ ಇದ್ರಿ. ಹೌದು, ನೀವು 3000 ಮಂದಿಯೂ ಬೇರೆ ಇದ್ದಿರಿ. ಹೌದು, ಬೇರೆ ಇದ್ವಿ. ಅಂದ್ರೆ ಅಲ್ಲ, ನಮ್ಗೆ ಒಂದೇ ಕ್ಯಾಂಪು, ಬಟ್ ನಾವು ಮಿಕ್ಕಿದು ಹಾಜಾಜ್ಗಳಿದ್ದಾರಲ್ಲ ಇದರಲ್ಲಿ ಹೇಳಿದ್ರು. ಅದಕ್ಕೆ ಮತ್ತೆ ನಮ್ದು ಈ ಆತಿಥ್ಯಕ್ಕೆ ಯಾವುದು ಇದೇ ಇಲ್ಲ, ಕಂಪ್ಲೀಟ್ ನಾವು ಅವ್ರನ್ನ ಯಾರನ್ನು ಸಹ ನೋಡ್ಲಿಲ್ಲ, ನಮ್ಮನ್ನು ಬೇರೆ ಯಾರು ನಿಮಗೆ ಸಿಗ್ಲಿಲ್ಲ, ಒಬ್ರು ಸಿಕ್ಕಿಲ್ಲ. ಅಂದ್ರೆ ಅವರನ್ನು ಭೇಟಿ ಆಗ್ಲಿಕ್ಕೆ ಅವಕಾಶವೇ ಇರಲಿಲ್ಲ. ಇಲ್ಲ ನಮ್ದೊಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಒಂದು ಇದು. ಮತ್ತೆ ನಾವು 28 ಹೋಗಿದ್ವಲ್ಲ, ಆಮೇಲೆ ನಮ್ಗೆ ಒಂದು 5-6 ದಿವಸ ನಂತರ ನಮ್ದು ಈ ಹಜ್ಜಿದು ಪ್ರಾರಂಭ ಆಗೋದು. ಸೊ ಮಾರ್ದಿನ ಅರಫ ಆದ್ರೆ ಇವತ್ತು ನಮ್ದು ಒಂದು ಮಹರಿಬ್ ನಮಾಜ್ ನಂತರ ನಾವು ನಮ್ಮ ರೂಮಿಂದ ಮೀನಾಕಿ ಹೋಗಿ ಅಲ್ಲಿಂದ ಅರಫಕ್ಕೆ ನಮಗೆ ಅಲ್ಲಿ ಒಂದು ವಿಶಾಲವಾದ ಒಂದು ಟೆಂಟ್ ಹಾಕಿ ಫುಲ್ ಸೆಂಟ್ರಲ್ AC ಎಲ್ಲ ವ್ಯವಸ್ಥೆ ಹಾಗೆ. ಹೌದು, ಮಹಿಳೆಯರಿಗೆ ಸಪರೇಟು ಮತ್ತೆ ಪುರುಷರಿಗೆ ಸಪರೇಟ್ ಆಗಿ ನಮಗೆ ವ್ಯವಸ್ಥೆ ಮಾಡಿದ್ರು. ಅದರಲ್ಲಿ ದೊಡ್ಡ ವಿಶಾಲವಾದಂಥ ಮಸೀದಿ ಅದು ನಮ್ಮ ಈ ಕುತುಬ ಇರ್ತಲ್ಲ ನಿಮ್ರ ಅದರ ಪಕ್ಕದಲ್ಲಿ. ಮತ್ತೆ ಇಂದ ದೊಡ್ಡ ಒಂದು ಪರದೆ ಹಾಕಿದ್ರು ಕುತುಬಕ್ಕೆ, ಫುಲ್ ಸೆಂಟ್ರಲೈಸ್ ಹಾಕಿ ಮತ್ತೆ ಎಲ್ಲ ಫುಡ್ ಅಲ್ಲೇ ವಿಶಾಲವಾದಂಥ ಬೇಜಾನ್ ಟಾಯ್ಲೆಟ್ ವ್ಯವಸ್ಥೆ ಇತ್ತು. ಕಂಪ್ಲೇಂಟ್ ಮಾಡುವ ಏನು ಇಲ್ಲ. ಒಬ್ಬೊಬ್ಬರಿಗೆ 2-3 ಜನರಾಗಿ ಸೇವಕರಿದ್ರು. ಓಹೋ, ಹೌದಾ? ಅಷ್ಟೊಂದು ಫೆಸಿಲಿಟಿ ಇತ್ತು ಎಲ್ಲ ವಿಷಯದಲ್ಲಿ, ಕ್ಲೀನ್ ವಿಷಯದಲ್ಲೇ ಆಗಲಿ. ನೀವು ಎಲ್ಲ ಕರ್ಮಗಳನ್ನ ಮುಗಿಸಿದ್ರಿ, ಮತ್ತೆ ನೀವು ರಾಜರನ್ನೇನಾದ್ರೂ ಭೇಟಿ ಆಗ್ಲಿಕ್ಕೆ ಅವಕಾಶ ಆಯ್ತು ಅಥವಾ ಅಲ್ಲಿಯ ಬೇರೆ ಮಿನಿಸ್ಟರ್ ನಮ್ಮ ಹೋಟೆಲಿಗೆ ಆಗಾಗ ಭೇಟಿ ಕೊಡ್ತಾ ಇದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಹೌದು, ಮಿನಿಸ್ಟ್ರೇ ಬರ್ತಾ ಇದ್ರು, ಹಜ್ ಮಿನಿಸ್ಟ್ರೇ ಬರ್ತಾ ಇದ್ರು. ಮತ್ತೆಲ್ಲ ಉನ್ನತ ಅಧಿಕಾರಿಗಳಿಗೆ ಅವರಿಗೇನೆ ಅಲ್ಲಿ ರೂಮು, ಅವರಿಗೆ ಒಂದು ಕಚೇರಿ ಎಲ್ಲ. ನಮ್ಗೆ ಡಾಕ್ಟರ್ಸ್ ಅಲ್ಲಿ ಒಂದು ಮಿನಿ ಹಾಸ್ಪಿಟಲ್ ಇತ್ತು ಹೋಟೆಲಲ್ಲಿ. ಎಲ್ಲ ಯಾವ್ದಿದೆ ಯಾವ್ದಿಲ್ಲ ಅಂತಿಲ್ಲ ಸರ್. ಹೇಗೆ ಇಲ್ಲಿಂದ ಹೋಗಿ ಇಲ್ಲಿಗೆ ಬಂದ್ರಿ? ಎಷ್ಟು ಖರ್ಚಾಯಿತು ನಿಮಗೆ ಅಂತ? ನನಗೆ ಏನಿಲ್ಲ, ನನಗೆ ಇಲ್ಲಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಮಂಗಳೂರಿಗೆ ಬರುವ ಹೋಟೆಲ್ ಮತ್ತೆ ಫ್ಲೈಟ್ ಖರ್ಚಿ ಬಿಟ್ರೆ ಸೌದಿ ಅರೇಬಿಯಾದಲ್ಲಿ ಒಂದೇ ಒಂದು ರಿಯಾಲನೇ ಖರ್ಚಾಗಲಿಲ್ಲ. ಮೊಬೈಲ್ ಸಿಮ್ ಸಹಿತ ಅವರೇ, ಮೊಬೈಲ್ ಸಿಮ್ ಕೂಡ ಅವರೇ ಕೊಟ್ಟಿದ್ದಾರೆ. ವಿತ್ ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದ್ರೆ ಮಾತಾಡಿ, ಎಷ್ಟು ಡೇಟಾ ಬೇಕಾದ್ರೆ ಯೂಸ್ ಮಾಡಿ. ಹೌದಾ? ಏನು ಅಡ್ಡದಡ್ಡಿ ಇಲ್ಲ ಅದಕ್ಕೆ. ಮತ್ತೆ ನಮ್ಮ ಡ್ರೆಸ್ ವಾಶ್ ಸಹ ಡೈಲಿ ಬಂದು ನಮ್ಮ ರೂಮಿಗೇನೆ ಬಂದು ವಾಶ್ ಮಾಡಿ ಇಸ್ತ್ರಿ ಮಾಡಿ ನಮಗೆ ಡೆಲಿವರಿ ಮಾಡ್ತಾ ಇದ್ರು. ಹೇಗೆ ಹಜ್ಜನ್ನ ಹೇಗೆ ಅನುಭವಿಸಿದ್ರಿ? ಹಜ್ಜಿ ಕರ್ಮವನ್ನು ಹೇಗೆ ಅನುಭವಿಸಿದ್ರಿ? ನಿಮ್ಮ ಒಂದು ಕನಸು ಅಂತ ನೀವು ಹೇಳಿದ್ರಿ. ಈ ಇಂಥ ರಾಯಲ್ ನಿಮಗೆ ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಗೆ ಅನುಭವಿಸಿದ್ರಿ ಅಂತ? ಅಂದಲ್ಲ, ಇಷ್ಟೊಂದು ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನಾನು ಎಲ್ಲ ಹೋದವ್ರ ಹತ್ರ ವಿಚಾರ ಮಾಡುವಾಗ ಹೇಳ್ತಾ ಇದ್ರು, ಸ್ವಲ್ಪ ನಡಿಲಿಕ್ಕಿದೆ, ಬಿಸಿಲು ಕಷ್ಟ ಅದಲ್ಲ. ನಮಗೆ ದೇವರಿಂದ ಅದನ್ನು ಯಾವುದು ಅನುಭವಕ್ಕೆ ನಮ್ಮ ಬರಲಿಲ್ಲ ಸರ್. ಯಾವುದು ಅನುಭವ ಬರಲಿಲ್ಲ. ಹೇಗೆ ನಿಮಗೆ ಕರ್ಮಗಳನ್ನು ಮಾಡ್ಬೋದು, ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಅವಕಾಶ ಇತ್ತು. ಮತ್ತು ಯಾವುದು ಆ ಜನಜಂಗುಲಿದ್ದಾಗಲಿ, ಆ ಪ್ರೆಷರ್ ಆಗಲಿ ಯಾವುದಿಲ್ಲ. ಇವನ್ ಜಮರತ್ತಲ್ಲಿ ಸಹ ಅಲ್ಹಮ್ದುಲಿಲ್ಲಾ ನಮ್ಮ ಟೆಂಟ್ ಮೀನದಲ್ಲಿ ಜಮರತ್ತಿಗೆ ಒಂದು 300 ಮೀಟರ್ ಹತ್ತಿರನೇ ನಮಗೆ ವ್ಯವಸ್ಥೆ ಮಾಡಿದರು. ಏನಿಲ್ಲ, 5 ನಿಮಿಷದಲ್ಲಿ ಹೋಗಿ ನಾವು ಕಲ್ಲೊಳಗೆ ಬರ್ತಾ ಇದ್ವಿ. ಹೌದು, ಅಷ್ಟು ಈಸಿ ಇತ್ತು. ಮತ್ತು ಮುಜ್ದಲಿಫದಲ್ಲಿ ಸಹ ಹಾಗೇನೆ ಎಲ್ಲರದ್ದು ನಾವು ನೋಡಿದೀವಲ್ಲ, ನೆಲದಲ್ಲಿ ಮಲಗಬೇಕಾದ್ರೆ ನಮಗೆ ಇಂಥ ಫುಲ್ ಒಂದು ಏರಿಯಾಕ್ಕೆ ಫುಲ್ ಕಾರ್ಪೆಟ್ ಹಾಕಿ ಅದಕ್ಕೆ ನಮಗೆ ಒಂದು ಸೋಫಾ ಕಮ್ ಬೆಡ್ ಆ ವ್ಯವಸ್ಥೆ, ಒಂದು 3-4 ಮಾಡಿದಷ್ಟು ಒಂದು ವಿಶಾಲವಾದಂಥ ಟಾಯ್ಲೆಟ್ಸ್ಗಳು, ಯಾವುದು ಕಷ್ಟ ಆಗದ ಹಾಗೆ. ಮತ್ತೆ ನಮ್ಮ ಬಸ್ ನಮ್ಮ ಇದಕ್ಕೆ ಇಲ್ಲಿ ಕಾರ್ಪೆಟ್ ಹತ್ರನೇ ಪಾರ್ಕ್ ಮಾಡ್ತಾ ಇದ್ರು. ಬಸ್ಸಿನ ಏರಿದ ನಮ್ಮ ಇದಕ್ಕೆ ಅಂದರೆ ಅಷ್ಟೊಂದು ಸುಲಭ. ಯಾವುದು ಒಂದು 100 ಮೀಟರ್ ನಡಿಲಿಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ಅರಫದಲ್ಲಿ ಆಗಲಿ, ಮೀನದಲ್ಲಿ ಆಗಲಿ ಅಥವಾ ಮುಜ್ದಲಿಫದಲ್ಲಿ ಆಗಲಿ. ಅಲ್ಲಿ ಇಳಿದ ತಕ್ಷಣ ಹಾಗೇನೆ ಬೇಕಾದಷ್ಟು ಫ್ರೂಟ್ಸು, ಅದು ಇದು ಮತ್ತು ಜ್ಯೂಸು ಕಂಟಿನ್ಯೂಸ್. ಒಬ್ಬ ಹೋಗುದು ಇನ್ನೊಬ್ಬ ಬರೋದು, ಏನು ಬೇಕು ಅದು ಬೇಕು ಇದು ಬೇಕಂತ ಅಂಥ ಸೇವೆಗಳು.
ಮತ್ತು ಹೋಟೆಲಲ್ಲಿ ದಿನಕ್ಕೂ 3 ಸಲ ಸಹ ಏನಿದ್ರೆ ಕಡಿಮೆ ಪಕ್ಷ ಒಂದು 100 ಐಟಮ್ಸ್ಗಿಂತ ಮೇಲೆ ಇತ್ತು ಫುಡ್, ಬೇರೆ ಬೇರೆ ದೇಶದ ಖಾದ್ಯಗಳು. ಅಂದರೆ ಒಬ್ಬರಿಗೆ ಒಂದೊಂದು ದೇಶದ್ದು ಇರ್ತದಲ್ಲ, ಅವರಿಗೆ ಇದು ಎಲ್ಲರಿಗೆ ಒಂದು ಸೂಟ್ ಆಗುವಂಥದ್ದು. ಒಂದು 50 ಥರದ್ದು ಸಲಾಡ್ಸು, ಒಂದು 50 ಥರದ್ದು ಡೆಸರ್ಟ್ಸು, ಐಸ್ ಕ್ರೀಮ್ ಬೇರೆ, ಅಷ್ಟೊಂದು ಫೆಸಿಲಿಟಿ. ಅಲ್ಲಾಹನು ಆ ರಾಜಗೆ ಮತ್ತು ಅವರಿಗೆ ಯುವರಾಜನಿಗೆ ಎಲ್ಲ ದೀರ್ಘಾಯುಷ್ಯ ಮತ್ತು ಆಫಿಯತ್ ಕೊಡಲಿ. ಅಂದರೆ ನಮ್ಮನ್ನು ಅಷ್ಟೊಂದು ಆತಿಥ್ಯ ಚೆನ್ನಾಗಿ ನೋಡಿದ್ದಾರೆ. ಅಂದರೆ ಹಾರ್ಟ್ಲಿ ನಿಮ್ಮನ್ನು ಪ್ರೀತಿಸಿದ್ದಾರೆ ಎಲ್ಲರೂ, ಯಾವುದಕ್ಕೆ ನಮಗೆ ಕೊರತೆ ಆಗದಾಗೆ. ನೀವು ಇದನ್ನು ಗ್ರಹಿಸಿದ್ರೆ ನನಗೆ ಇಂಥದ್ದೊಂದು ಹಜ್ ನಿರ್ವಹಿಸುವ ಅನುಭವ ಸಿಗುತ್ತೆ, ಮತ್ತು ಯಾರ ಜಂಜಾಟವೂ ಇಲ್ಲದೆ ಅತ್ಯಂತ ಸುಕೂನಿಂದ ಶಾಂತಿಯಿಂದ ನನಗೆ ಹಜ್ ನಿರ್ವಹಿಸುವಂತ ಒಂದು ಅವಕಾಶ ಬರುತ್ತೆ ಅಂತ ಗ್ರಹಿಸಿದ್ರೆ ನೀವು. ಒಂದು ನಿರೀಕ್ಷೆ ಇತ್ತು, ಮತ್ತೆ ಅಂದ್ರೆ ನಿರೀಕ್ಷೆ ಅಂದ್ರೆ ಅಲ್ಲಾಹನ ಮೇಲೆ ನಾವು ಯಾವಾಗಲೂ ಒಳ್ಳೆ ನಿರೀಕ್ಷೆ ಇಟ್ಟಿರ್ತೇವೆ. ಮತ್ತೆ ಪ್ರಯತ್ನ ಸಹ ದುವಾ ಸಹ ಮಾಡ್ತಾ ಇದ್ದೆ ನಾನು ಕಂಟಿನ್ಯೂಸ್ ಆಗಿ. ಅಲ್ಲ ಇದೊಂದು ನನಗೆ ಒಂದು ಪೂರ್ತಿಗೊಳಿಸಿ ಅಂತ. ಅಲ್ಹಮ್ದುಲಿಲ್ಲಾಹ್ ಈ ವರ್ಷ ಅದನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪೂರ್ತಿಗೊಳಿಸಿದ್ರು. ನೀವು ಅಲ್ಲಿಗೆ ವಿದಾಯ ಯಾವಾಗ ಕೋರಿದ್ರಿ? ಕಳೆದ ವಾರ 11 ತಾರೀಕಿಗೆ, ಜೂನ್ 11. ಹೌದು, ಜೂನ್ 11ಕ್ಕೆ ಅಲ್ಲಿಂದ ವಿಮಾನ ಹತ್ತಿದ್ರಿ? ಹೌದು. 30 ಮಂದಿಯು? ಹೌದು, ಎಲ್ಲರೂ. ಇಲ್ಲಿ ಡೆಲ್ಲಿಯಲ್ಲಿ ಅವರು ಏನಾದರೂ ರಾಯಭಾರಿ ನಿಮ್ಮನ್ನ ಏನಾದರೂ ಹೇಳಿದ್ರ, ಮಾತಾಡಿದ್ರ, ಹೇಗೆ ಅಂತ? ರಿಟರ್ನ್ ನೀವು ರಾಯಭಾರ ಕಚೇರಿಗೆ ಬಂದ್ರೆ ಅಥವಾ ರಿಟರ್ನ್ ನಾವು ಏರ್ಪೋರ್ಟಿಗೆ ಬಂದು ಇಳಿದು ನಮ್ಮ ಅಲ್ಲಿಂದ ಕನೆಕ್ಟೆಡ್ ಫ್ಲೈಟ್ ಇರ್ತದಲ್ಲ, ಎಲ್ಲರೂ ರಾಯಭಾರ ಕಚೇರಿಗೆ ಹೋಗಿಲ್ಲ? ಇಲ್ಲ. ಅಂದ್ರೆ ರಾಯಭಾರಿ ನಮ್ದು ಅಟ್ಯಾಚ್ ಇಲ್ಲ, ಅವರ ನೇತೃತ್ವದಲ್ಲಿ ನಾವು ಪ್ರಯಾಣ ಬೆಳೆಸಿದ್ವಿ ದೆಹಲಿಯಿಂದ ಹೋಗುವಾಗ. ಮತ್ತೆ ಅವರು ನಮ್ಮ ಜೊತೆ ಬಂದಿಲ್ಲ, ಅವರಲ್ಲಿ ಅವರ ಊರಲ್ಲ, ಅವರಲ್ಲಿ ಇದ್ರೇನ ನಮ್ಮ ಜೊತೆ ಬಂದಿಲ್ಲ. ಕೊನೆಯದಾಗ ರಾಯಭಾರಿಯವರು ಏನಾದರೂ ನಿಮ್ಮನ್ನು ಸಂಪರ್ಕಿಸಿದ್ರೆ ಆ ಬಳಿಕ ಊರಿಗೆ ಬಂದ ಮೇಲೆ ಹೇಗಿದ್ದೀರಿ, ಏನಾಗಿದ್ದೀರಿ ಅಂತ ಮಾತಾಡಿದ್ರ? ಅಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರಲ್ಲ, ಅದು ಇವತ್ತು ಸಹ ಇದೆ, ಚಾಲು ಇದೆ, ಇನ್ನು ಅದು ಕ್ಲೋಸ್ ಮಾಡಿಲ್ಲ. ನಮ್ಮ ಭಾರತದ ರಾಯಭಾರ ಕಚೇರಿಯಿಂದ ಮತ್ತೆ ಡೆಲ್ಲಿದು ಇದು ಅಲ್ಲಿ ಸೌದಿದು ಕಿಂಗ್ ಗೆಸ್ಟ್ ಅಂತ ಒಂದು 1000 ಜನರದ್ದು ಒಂದು ವಾಟ್ಸಪ್ ಗ್ರೂಪ್ ಇತ್ತು. ಅದರಲ್ಲಿ ಎಲ್ಲರದ್ದು ನಂಬರ್ ಇದೆ, ಮತ್ತು ಎಲ್ಲರೂ ನಾ ಹೇಳಿದ ಮಿನಿಸ್ಟ್ರಿಗಳು, ಅಧಿಕಾರಿಗಳು ಎಲ್ಲರ ಗ್ರೂಪಲ್ಲಿ ಇದ್ದರು. ಸೊ ಅದು ಫಸ್ಟಿಗೆ ಅಲ್ಲಿರುವಾಗ ಜಸ್ಟ್ ಫಾರ್ ಅಡ್ಮಿನ್ಗೆ ಮಾತ್ರ ಅವಕಾಶ ಇತ್ತು, ಅಂದ್ರೆ ಅವರು ನಮಗೆ ಮಾಹಿತಿ ಕೊಡ್ಲಿಕ್ಕೆ ಅಷ್ಟೇ. ಮತ್ತೆ ಲಾಸ್ಟಿಗೆ ಓಪನ್ ಮಾಡಿದರು, ನಿಮ್ಮ ಅನಿಸಿಕೆ ಹೇಳಿ ಅಂತ ಬರುವಾಗ. ನಮ್ಮ ಅನಿಸಿಕೆಯಲ್ಲಿ ನಾವು ಆ ಗ್ರೂಪಲ್ಲಿ ಹಾಕಿದ್ವಿ. ಅಲ್ಲಿಂದ ಮತ್ತೆ ಆ ಗ್ರೂಪ್, ಅಲ್ಲಿದ್ದು ಗ್ರೂಪ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿದ್ದು ಗ್ರೂಪ್ ಇನ್ನೂ ಸಹ ಇದೆ. ಬಹುಶಃ ಅವರಿಗೆ ಏನು ಅದಕ್ಕೆ ಅಗತ್ಯ ಇರಬಹುದು ಅಂತ ನಾನು ಅನಿಸ್ಕೊಂಡೆ, ಕ್ಲೋಸ್ ಮಾಡಿಲ್ಲ. ಓಕೆ, ಇನ್ನೊಮ್ಮೆ ಹಜ್ಜಿಗೆ ಹೋಗುವಂತ ಆಸೆ. ಅಂದ್ರೆ ಈಗ ನೀವು ಒಂದು ಅತಿಥಿಯಾಗಿ ಹೋದ್ರಿ, ಇನ್ನೊಮ್ಮೆ ನಾರ್ಮಲ್ ಆಗಿ ಹೋದ್ರೆ ಹೇಗೆ ಅನುಭವ ಇರಬಹುದು ಅಂತ ಹೇಳಿ? ಇನ್ಶಾಲ್ಲ. ಓಕೆ, ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ವಿಶೇಷವಾಗಿ ಅತಿಥಿ ಅಂದರೆ ಸೌದಿ ದೊರೆಯವರು ಅತಿಥಿಗಳಾಗಿ ಆಹ್ವಾನಿಸುವುದು ಮತ್ತು ಆ ಆತಿಥ್ಯ ಹೇಗಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರೊಂದಿಗೆ ನೀವು ಹಂಚಿಕೊಂಡಿದ್ದೀರಿ. ಧನ್ಯವಾದ. ವೀಕ್ಷಕರೇ, ಇದು ಸಫ್ವಾನ್ ಜುನೈದ್ ಅವರ ಜರ್ನಿಯ ಅನುಭವ. ಸೌದಿ ದೊರೆಯಿಂದ ಹಜ್ಜಿಗೆ ಅತಿಥಿಯಾಗಿ ಆಹ್ವಾನಿತರಾಗಿ ಒಂದಿಡೀ ಹಜ್ ಅನುಭವವನ್ನು ಹೇಗೆ ಪಡ್ಕೊಂಡ್ರು ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.